ವಿಡಿಯೋ ಚೆನ್ನಾಗಿತ್ತಾ? ಅಲ್ಲ, ಕತೆ ಚೆನ್ನಾಗಿತ್ತಾ? ಸೊ ನಮ್ಮ ದೇಶದಲ್ಲಿ ಯಾವ್ದಾದ್ರೂ ಕಟ್ಟುಕತೆ ಕಟ್ಟುವಂತಹ ಪ್ರಶಸ್ತಿ, ಕಟ್ಟುಕತೆ ಕಟ್ಟಿಯ ನೀನು ಚೆನ್ನಾಗಿ ಒಂದು ಎಲ್ಲಾದ್ರ ಮೇಲೂ ನೆಗೆಟಿವ್ ಸ್ಪ್ರೆಡ್ ಮಾಡುವಂತ ಕೆಪಾಸಿಟಿ ನಿನಗಿದೆ ಅಂತ ಯಾವ್ದಾದ್ರೂ ಪ್ರಶಸ್ತಿ ಇದ್ರೆ ದಯವಿಟ್ಟು ನಮ್ಮ ಕರ್ನಾಟಕ ಸರ್ಕಾರಕ್ಕೆ, ನಮ್ಮ ಭಾರತ ಸರ್ಕಾರಕ್ಕೆ ನಾನೇ ಮನವಿ ಮಾಡ್ತೀನಿ. ಏನಪ್ಪಾ ಅದು ಅಂತಂದ್ರೆ, ನಮ್ಮ ಸಮೀರ್ ಅವ್ರಿಗೆ ಆ ಕಟ್ಟುಕತೆ ಕಟ್ಟುವ ಪ್ರಶಸ್ತಿಯನ್ನು ಕೊಡಿ. ಯಾಕೆ ಅಂತಂದ್ರೆ ಒಂದು AI ಜನರೇಟೆಡ್ ವಿಡಿಯೋನ ಯಾವ ಲೆವೆಲ್ ಯಪ್ಪ ಕ್ರಿಯೇಟ್ ಮಾಡ್ತಾನೆ ಅಂತಂದ್ರೆ ಜನಗಳ ಮುಖ ಕೊಡದಂಗೆ ಕ್ರಿಯೇಟ್ ಮಾಡ್ತಾನೆ. ಸೊ ಜನಗಳಿಗೆ ಯಾವ ರೀತಿ ನಂಬಿಸ್ಬೇಕು, ಯಾವ ರೀತಿ ವಿಡಿಯೋ ಮಾಡಿದ್ರೆ ಜನಗಳು ನಂಬ್ಕೋತಾರೆ ಅನ್ನೋದು ಈ ಸಮೀರ್, ಈ ಬುರುಡೆ ಬಿಡುವಂತಹ ಸಮೀರ್ಗೆ ಚೆನ್ನಾಗಿ ಗೊತ್ತು. ಸೊ ನನ್ಗೊಂದು ಕೆಲವೊಂದು ಕ್ವಶನ್ಗಳಿದೆ. ಸೊ ಅದನ್ನ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿದ್ದೀನಿ, ಬಟ್ ಯಾವ್ದಕ್ಕೂ ರಿಪ್ಲೈ ಬಂದಿಲ್ಲ. ವಿಡಿಯೋ ವೈರಲ್ ಆದ್ರೂ ಯಾವ್ದಕ್ಕೂ ರಿಪ್ಲೈ ಬಂದಿಲ್ಲ. ಯಾಕೆಂತಂದ್ರೆ ರಿಪ್ಲೈ ಕೊಡುವಂತ ಮನಸ್ಥಿತಿಲಿ ಅವನಿಲ್ಲ. ಯಾಕೆಂತಂದ್ರೆ ಮಾಡಿರೋದೆಲ್ಲ ಸುಳ್ಳು ವಿಡಿಯೋಗಳಾಗಿರೋದ್ರಿಂದ ರಿಪ್ಲೈ ಹೆಂಗ್ ಕೊಡ್ತಾನೆ ನೀವ್ ಹೇಳಿ? ನನಗೆ ಆ ವಿಡಿಯೋದಲ್ಲಿ ತುಂಬಾ ಪ್ರಶ್ನೆಗಳು ಉಟ್ಕೊಳ್ತು. ಆ ಪ್ರಶ್ನೆಗಳನ್ನ ಒಂದೊಂದಾಗಿ ನಾನು ಸಮೀರ್ ಅವ್ರಿಗೆ ಕೇಳ್ತೀನಿ. ಮತ್ತೆ ಅವ್ನ್ ಮಾಡಿರುವಂತಹ ವಿಡಿಯೋ ಸುಳ್ಳು ಅನ್ನೋದಕ್ಕೆ ಅದೇ ವಿಡಿಯೋದಲ್ಲಿ ಇರುವಂತಹ ಪ್ರೂಫ್ಗಳನ್ನ ನಿಮ್ಗೆ ತೋರಿಸ್ತೀನಿ. ನಮಗೆ ಬೇರೆ ಕಡೆಯಿಂದ ಪ್ರೂಫ್ ತಂದು ತೋರಿಸುವಂತ ಅವಶ್ಯಕತೆ ಇಲ್ಲ. ಏನ್ ಆ ವಿಡಿಯೋದಲ್ಲಿ ಇದೆ ಅದೇ ವಿಡಿಯೋದಲ್ಲಿ ನಿಮ್ಗೆ ಆ ವಿಡಿಯೋ ಸುಳ್ಳು ಅನ್ನೋದನ್ನ ನಾನು ಪ್ರೂಫ್ ಸಮೇತ ತೋರಿಸ್ತೀನಿ. ಸೊ ಬನ್ನಿ, ಇವಾಗ ನಮ್ಮ ದೂತ ಸಮೀರ್ ಅವರು ಮಾಡಿರುವಂತ ಸುಳ್ಳು ವಿಡಿಯೋದ ಒಂದೊಂದಾಗಿ ಸುಳ್ಳುಗಳನ್ನು ನಾನು ಬಿತ್ತ ಹೋಗ್ತೀನಿ. ಈ ವ್ಯಕ್ತಿ ಧರ್ಮಸ್ಥಳದಲ್ಲಿ 23 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಅಂಡ್ ಅದು ಯಾವ ತರ ಕೆಲಸ ಗೊತ್ತಾ? ದಣಿಗಳು ಮಾಡಿ ಅಥವಾ ಕುಕ್ ಮಾಡಿ ಬಿಸಾಡಿರುವಂತಹ ಹೆಣಗಳನ್ನ ಯಾರಿಗೂ ಗೊತ್ತಾಗದಿರೋ ರೀತಿ ಎತ್ಕೊಂಡು ಹೋಗಿ ಎಲ್ಲೋ ದೂರದಲ್ಲಿ ಯಾವುದೋ ಕಾಡಲ್ಲಿ ಮಣ್ಣು ಮಾಡ್ಬಿಟ್ಟು ಬರೋದು. ಇದು ಈ ವ್ಯಕ್ತಿಯ ಕೆಲಸ. ಒಂದ್ ಅಂದಾಜು ಪ್ರಕಾರ ಈ ವ್ಯಕ್ತಿ ತನ್ನ 20 ಇಯರ್ಸ್ ಆಫ್ ಸರ್ವಿಸ್ ಅಲ್ಲಿ ಸುಮಾರು 1,000ಕ್ಕಿಂತ ಹೆಚ್ಚು ಹೆಣಗಳನ್ನ ಧರ್ಮಸ್ಥಳದ ಸುತ್ತಮುತ್ತ ಪ್ರದೇಶದಲ್ಲಿ ಅಕ್ರಮವಾಗಿ ಮಣ್ಣು ಮಾಡಿದ್ದಾರೆ. ಈ ಸೌಜನ್ಯ ಪರ ಹೋರಾಟಗಾರರು ಹೇಳೋ ಹಾಗೆ ಸೌಜನ್ಯನ ಸಂತೋಷ್ ರಾವ್ ಒಬ್ಬನೇ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಈ ಸಮೀರ್ ಹೇಳೋ ಹಾಗೆ ಅಷ್ಟು ಸಾವಿರಾರು ಕೊಲೆಗಳ ನಡೆದಿರುವಂತಹ ಸಾವಿರಾರು ಶವಗಳನ್ನು ಈ ಭೀಮಾ ಒಬ್ಬನೇ ಊತಾಕ್ತಾನಂತೆ. ಹಿಂಗೆ ಮಂತ್ ಎಂಡ್ ಅಲ್ಲಿ ವೀರೇಂದ್ರ ಜೈನ್ ಎಲ್ಲಾರ್ಗೂ ಸ್ಯಾಲರೀಸ್ ಕೊಡ್ತಾ ಇದ್ದು. ಅಂಡ್ ಭೀಮಾ ಅಂತಹ ಯಾರಾದ್ರೂ ದಲಿತ ಸಮುದಾಯಕ್ಕೆ ಬಿಲಾಂಗ್ ಮಾಡುವಂತವರು ದುಡ್ಡಿಸ್ಕೊಳಕ್ ಬಂದ್ರೆ ಅಯ್ಯಪ್ಪ ವೀರೇಂದ್ರ ಜೈನ್ ಏನ್ ಮಾಡೋನು ಅಂದ್ರೆ ನೀಟಾಗಿ ದುಡ್ಡ ಕೈ ಕೊಡೋ ಬದಲು ಹಿಂಗೆ ಬುಟ್ಟಿ ಒಳಗಡೆಯಿಂದ ಹಣ ಎತ್ಕೊಂಡು ಅವ್ರ ಕಡೆ ಬಿಸಾಡೋರಂತ. ಚಿಕ್ಕ ವಯಸ್ಸಿಂದಲೂ ಜಾತಿ ಭೇದ ಭಾವ ನೋಡ್ಕೊಂಡು ಬೆಳೆದಿರುವಂತಹ ಭೀಮಾಗೆ ಇದೇನು ಹೊಸ ವಿಷಯ ಇರಲಿಲ್ಲ. ನೋಡಿ, ಇದ್ರಲ್ಲಿ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗೋಗುತ್ತೆ ಸಮೀರ್ನ ಟಾರ್ಗೆಟ್ ಏನು ಅಂತ. ಸೊ ಸಮೀರ್ನ ಟಾರ್ಗೆಟ್ ಸೌಜನ್ಯ ಅಲ್ಲ, ಇಲ್ಲಿ ಜಾತಿ ನಿಂದನೆ. ನಮ್ಮ ದೇಶದಲ್ಲಿ ಆಗಿರ್ಬೋದು, ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು, ತುಂಬಾ ಅಂದ್ರೆ ತುಂಬಾ ಜಾತಿಗಳ ಮಧ್ಯೆ ಹೊಡೆದಾಟ ಜಾಸ್ತಿ ಆಗುತ್ತೆ. ಸೊ ಇವಾಗ ಹೆಂಗಂದ್ರೆ ಮೇಲು ಕೀಳು ಅನ್ನೋದು ತುಂಬಾ ನಡೀತದೆ ನಮ್ಮ ದೇಶದಲ್ಲಿ. ಅದನ್ನ ಒಂದು ಮುಂದೆ ಇಟ್ಕೊಂಡು ಇನ್ನೂ ದೊಡ್ಡದು ಮಾಡುವ, ಸೊ ಇನ್ನೂ ಇವ್ರಿಗೆ ಅಪಪ್ರಚಾರ ತರುವ ಅನ್ನೋದು ಈ ಸಮೀರ್ನ ಮೈಂಡಲ್ಲಿದೆ. ನೀವು ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಅವ್ನು ಹೇಳ್ತಾ ಇರೋದೇನು, ದಲಿತರಿಂದ ಹಿಂಗ್ ಎಸಿತಿದ್ದ, ಅವ್ನ್ ದಲಿತರು ಅನ್ನೋ ಕಾರಣಕ್ಕೆ ದುಡ್ಡು ಹಿಂಗ್ ಎಸಿತಿದ್ದ ಅಂತ. ಇಲ್ಲಿ ಒಂದು ನನಗೆ ಕ್ಲೀನ್ ಆಗಿ ಕಾಣಿಸ್ತಾ ಇದೆ. ಸೊ ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ತಂದು ಮಡಗುವಂತ ಕೆಲಸ ಮಾಡ್ತಾ ಇರೋದು ಈ ಸಮೀರ್. ಭೀಮಾ ಪ್ರತಿಯೊಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲವೊಂದ್ಸತಿ ಏನಾಗೋದು ಅಂದ್ರೆ ರಾತ್ರಿ ಹೊತ್ತಲ್ಲಿ ನೇತ್ರಾವತಿ ನದಿ ಹತ್ರ ಒಂದು ಬ್ಲಾಕ್ ಕಲರ್ SUV ಕಾರ್ ಕಾಣಿಸ್ಕೊಳ್ಳೋದಂತ. ಆ ಕಾರ್ ನ ನಂಬರ್ ಈಗ ಭೀಮಾಗೆ ನೆನಪಿರೋ ಹಾಗೆ 505 ಇರಬೇಕು. ಸೊ ಈ ಕಾರು ಯಾವಾಗೆಲ್ಲ ನೇತ್ರಾವತಿ ನದಿ ಹತ್ರ ಕಾಣಿಸ್ಕೊಳ್ಳೋದು, ಅದ್ರ ನೆಕ್ಸ್ಟ್ ದಿನ ಅದೇ ಒಂದು ನೇತ್ರಾವತಿ ನದಿ ಹತ್ರ ಒಂದು ಹೆಣ ಸಿಗೋದು. ಅಲ್ಲ ಸ್ವಾಮಿ, ನಾವೇನ್ ದಡ್ರಲ್ಲ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಈ ವಿಡಿಯೋ ನೋಡ್ತಾ ಇರೋರು. ಸೊ ಒಬ್ಬ 23 ವರ್ಷ ಆಗಿದೆ, 23 ವರ್ಷ ಆದ್ಮೇಲೆ ಬಂದು ಅವನು ಇಲ್ಲಿ ನಾನು ಸಾಕ್ಷಿ ಹೇಳ್ತೀನಿ ಅಂತ ಅಂತ ಇರೋದು. ಸೊ 23 ವರ್ಷದ ನಂತರ ಯಾವ ಮನುಷ್ಯನು ತಾನೆ ಸೊ ಒಂದು ಕಾರ್ ಕಲರ್ ಆಗಿರ್ಬೋದು, ಕಾರ್ ನಂಬರ್ ಆಗಿರ್ಬೋದು, ಡೀಟೇಲ್ ಆಗಿ ಗೊತ್ತಿರುತ್ತೆ, ನೀವ್ ಹೇಳಿ. ಸೊ ಅದು ಅವನು ಏನ್ ಡೈರೆಕ್ಟ್ ಆಗ ಕಾರಲ್ಲಿ ಟ್ರಾವೆಲ್ ಮಾಡಿಲ್ಲ, ಡೈರೆಕ್ಟ್ ಆಗ ಕಾರ್ ಜೊತೆ ಸಂಪರ್ಕ ಇಲ್ಲ. ಏನು ಈ ದಿನ ನೇತ್ರಾವತಿ ನದಿಗೆ ಹೆಣ ತಂದಾಗ್ತಾ ಇದ್ದು ಒಂದು ಕಾರು ಅಂತ ಹೇಳ್ತಾ ಇದ್ದಾರೋ, ಆ ಕಾರ್ ಜೊತೆ ಇವ್ರ ಸಂಪರ್ಕ ಇಲ್ಲ, ಜಸ್ಟ್ ನೋಡಿರೋದಷ್ಟೇ. ಆ ಕತ್ಲಲ್ಲಿ ಸೊ ಇವ್ನ ಹೇಳೋ ತರ ಆ ಕಾರು ಬ್ಲಾಕ್ ಇತ್ತ, ವೈಟ್ ಇತ್ತ, ಮತ್ತೆ ಕಾರ್ ವಿತ್ ನಂಬರು ಯಾವ ಮನುಷ್ಯನ ಕೈಲೂ ಗುರ್ತಿಡ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಒಂದು ಪೆಟ್ರೋಲ್ ಪಂಪ್ ಇಂದ ಸುಮಾರು 200 ಮೀಟರ್ ದೂರ ಸ್ವಲ್ಪ ಜನರ ಕಡಿಮೆ ಓಡಾಟ ಇರುವಂತಹ ಜಾಗದಲ್ಲಿ ಒಂದು 14 ರಿಂದ 15 ವರ್ಷದ ಹುಡುಗಿಯ ಹೆಣ ಬಿದ್ದಿರುವಂತ. ಯಾರೋ ಆ ಹುಡುಗಿನ
ಮಾಡಿ ಸಾಯಿಸಿದ್ದಾರೆ ಅಂತ ಆ ಹುಡುಗಿಯ ದೇಹ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರುತ್ತೆ. ಆ ಹುಡುಗಿಯ ಮೈ ಮೇಲೆ ಒಂದು ಶರ್ಟ್ ಮಾತ್ರ ಇರುತ್ತೆ, ಕೆಳಗಡೆ ಸ್ಕರ್ಟ್ ಹತ್ರ ಏನೂ ಇರಲ್ಲ, ಇನ್ನರ್ ವೇರ್ಸ್ ಸಹ ಮಿಸ್ಸಿಂಗ್ ಇರ್ತವೆ. ಅಂಡ್ ಆ ಹುಡುಗಿಯ ಸ್ಕೂಲ್ ಬ್ಯಾಗ್ ಬುಕ್ಸ್ ಎಲ್ಲ ಅಲ್ಲೆಲ್ಲ ಬಿದ್ದಿರ್ತವೆ. ಬಾಡ್ಗೆ ಭೀಮಾ ಬಂದಿದ ತಕ್ಷಣ ಅವನ ಕೈಯಿಂದ ಒಂದು ಗುಂಡಿ ತೋರಿಸಿ ಆ ಒಂದು ಗುಂಡಿ ಒಳಗಡೆ ಆ ಹುಡುಗಿಯ ಬಾಡಿನ ಮುಚ್ಚಾಕು ಅಂತ ಹೇಳ್ತಾರೆ. ಆ ಕಡೆ ಭೀಮಾ ಗುಂಡಿನ ತೋಡ್ತಾ ಇರ್ಬೇಕಾದ್ರೆ ಈ ಕಡೆ ಪೊಲೀಸ್ ಅವರಿಗೆ ಆ ಹುಡುಗಿಯ ಸ್ಕೂಲ್ ಬುಕ್ಸ್ ಇಂದ ಅವಳ ಅಡ್ರೆಸ್ ಸಿಕ್ಕಿರುತ್ತೆ. ಪಟ್ರಾಮೆ ವಿಲೇಜ್ ಅಂತ ಇರುತ್ತೆ. 2010 ನಡೆದಿರೋ ಈ ಘಟನೆನ ಯಾವ ಮನುಷ್ಯ ತಾನೆ ಇಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಗ್ಯಾಪ್ನಿಕ್ ಇಟ್ಕೊಂಡಿರ್ತಾನೆ ನೀವೇ ಹೇಳಿ. ಸುಮಾರು 15 ವರ್ಷ ಆಯ್ತು ಈ ಘಟನೆ ನಡೆದಿ. ಸೊ ಇವನು ಹೇಳೋ ಪ್ರಕಾರ ಕಚೇರಿ ಅವರು ಹೇಳಿದಂತಹ ಲೊಕೇಶನ್ಗೆ ಭೀಮಾ ಬಂದು ನೋಡಿದ್ರೆ ಅಲ್ಲಿ ಆಕ್ಚುಲ್ ಆಗಿ ಒಂದು ಹುಡುಗಿಯ ಹೆಣ ಬಿದ್ದಿರುತ್ತೆ. ಸುಮಾರು 20 ವರ್ಷ ವಯಸ್ಸ ಹುಡುಗಿರುತ್ತೆ. ಅಂಡ್ ಆ ಹುಡುಗಿಯ ಮುಖನ ಕಂಪ್ಲೀಟ್ ಆಸಿಡ್ ಇಂದ ಸುಟ್ಬಿಟ್ಟಿರ್ತಾರೆ. ಆದ್ರೆ ಆ ಹುಡುಗಿಯ ಬಟ್ಟೆಗಳಿಂದ ಭೀಮಾ ಅವಳನ್ನ ಕಂಡಿದ್ದಾರೆ. ಅದೇ ಹುಡುಗಿನ ಈ ಹಿಂದೆ ಭೀಮಾ ದೇವಸ್ಥಾನದಲ್ಲಿ ನೋಡಿರ್ತಾರೆ. ಅಂಡ್ ಆ ಹುಡುಗಿ ಮೈಸೂರಿಂದ ಬಂದಿದ್ದು ಅಂತ ಭೀಮಾಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನಿನ್ನೆ ದೇವಸ್ಥಾನದಲ್ಲಿ ನೋಡಿದಂತಹ ಅದೇ ಹುಡುಗಿ ಈಗ ಅವನ ಮುಂದೆ ಹೆಣ ಆಗಿ ಬಿದ್ದಿರ್ತಾರೆ. ಅವಳ ದೇಹದ ಮೇಲೆ ಸರಿಯಾದ ಬಟ್ಟೆಗಳೆಲ್ಲ ಒಳ ಉಡುಪುಗಳೆಲ್ಲ ಕಾಣಾಗಿರ್ತವೆ. ಬಾಡಿ ಮೇಲೆಲ್ಲ ಮಲ್ಟಿಪಲ್ ಫ್ರಾಕ್ಚರ್ಸ್ ಅಂಡ್ ಕ್ಲಿಯರ್ಲಿ ಬಾಡಿ ನೋಡಿ ಗೊತ್ತಾಗ್ತಾ ಇರುತ್ತೆ ಅವಳ ಜೊತೆ ಅಂಡ್ ಅವಳ ದೇಹನ ಒಂದು ನ್ಯೂಸ್ ಪೇಪರ್ ಇಂದ ಕವರ್ ಮಾಡಿರ್ತಾರೆ ಹಾಳದವರು. ಸಮೀರ್ ಹೇಳ್ತಾನೆ ಈ ಭೀಮಾ ಅನ್ನುವಂತಹ ಇವನು ಆ ಸ್ಥಳಕ್ಕೆ ಹೋದಾಗ ಆ ಹುಡುಗಿ ಬಟ್ಟೆ ನೋಡಿ ಕಂಡಿಡ್ದ ಅಂತ. ಇದೇ ವಿಡಿಯೋದಲ್ಲಿ ಹೇಳ್ತಾನೆ ಆ ಹುಡುಗಿ ಮೇಲೆ ಬಟ್ಟೆ ಕೂಡ ಇರ್ಲಿಲ್ಲ, ಪೇಪರ್ ಅಲ್ಲಿ ಸುತ್ತಿದ್ರು ಅಂತ. ಹೌ ಇಸ್ ಇಟ್ ಪಾಸಿಬಲ್ ಮಿಸ್ಟರ್ ಸಮೀರ್? ಹೇಗಾಗುತ್ತೆ? ಆ ಹುಡುಗಿ ಮೇಲೆ ಬಟ್ಟೆನೇ ಇಲ್ಲ ಅಂತಂದ್ರೆ ಆ ಬಟ್ಟೆ ನೋಡಿ ಕಂಡಿಡಿಯಕ್ಕೆ ಹೇಗೆ ಸಾಧ್ಯ? ಆಮೇಲೆ ಇನ್ನೊಂದು ಹೇಳ್ತೀಯ, ಆ ಹುಡುಗಿ ಮೈಸೂರಿಂದ ಬಂದಿದ್ಲು, ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ದೇವಸ್ಥಾನದಲ್ಲಿ ಈ ಭೀಮಾ ಅವಳನ್ನ ನೋಡಿದ್ದ ಅಂತ. ಸೊ ಸಾವಿರಾರು ಜನ, ಲಕ್ಷಾಂತರ ಜನ ದಿನಕ್ಕೆ ಬಂದೋಗೋ ಪುಣ್ಯಕ್ಷೇತ್ರದಲ್ಲಿ ಆ ದೇವಸ್ಥಾನದಲ್ಲಿ ಒಬ್ಬ ಮನುಷ್ಯ ಒಬ್ಬ ಹುಡುಗಿನ ನೋಡಿ ಕಂಡಿಡಿತಾನೆ ಅಂದ್ರೆ ಹೇಗ್ ಸಾಧ್ಯ ಸಮೀರ್? ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದ್ರೆ ಅದು ಸಾಧ್ಯನೇ ಆಗಲ್ಲ. ಯಾಕೆಂತಂದ್ರೆ ಲಕ್ಷಾಂತರ ಜನ ಬಂದೋಗ್ತಾ ಇರ್ತಾರೆ ಆ ಜಾಗಕ್ಕೆ, ಅಂದ್ರೆ ಧರ್ಮಸ್ಥಳಕ್ಕೆ ಲಕ್ಷಾಂತರ ಜನ ಬಂದೋಗ್ತಾ ಇರ್ತಾರೆ. ಅದ್ರ ಮಧ್ಯೆ ಈ ತರ ಆಗಿದೆ ಅಂದ್ರೆ ಅದು ಹಿಂಗೆ. ಆ ಹುಡುಗಿ ಮೈಸೂರಿಂದ ಏನ್ ಬಂದ್ ಹೇಳಿದ್ಲ ನಿನ್ಗೆ? ನಾನ್ ಮೈಸೂರಿಂದ ಬಂದಿದೆ ಅಂತ ಏನಾದ್ರು ಭೀಮಂಗ್ ಬಂದ್ ಹೇಳಿದ್ಲ? ಸುಳ್ಳು ಹೇಳು, ಈ ಲೆವೆಲ್ಗಲ್ಲ, ಸಿಗ್ಗಕೊಳ್ಳೋ ಲೆವೆಲ್ ಸುಳ್ಳು ಹೇಳ್ಬೇಡ. ನೀನು ಮಾಡಿರುವಂತಹ ವಿಡಿಯೋ ಸುಳ್ಳು ಅಂತ ನಾನು ಎಲ್ಲಿ ಬಂದ್ ಬೇಕಾದ್ರೂ ಪ್ರೂವ್ ಮಾಡ್ತೀನಿ. ಯಾವನ ಕೈಲೂ ಸಾಧ್ಯ ಇಲ್ಲ ಒಂದು ಬಟ್ಟೆ ನೋಡಿ ಒಂದು ಹುಡುಗಿನ ಕಂಡಿಡಿಯಕ್ಕೆ. ಒಂದು ನೇತ್ರಾವತಿ ನದಿ ತೀರದಲ್ಲಿ ಡೈಲಿ ಒಂದು ಹೆಣ ಬೀಳೋದು, ದಿನ ಒಂದೊಂದು ಹೆಣ ನೇತ್ರಾವತಿ ನದಿಯಲ್ಲಿ ಸಿಗ್ತಾ ಇತ್ತು ಅಂತ. ಆದ್ರೆ ಇವಾಗ ನೀನ್ ಹೇಳ್ತಾ ಇದೀಯಾ ಮಹಿಳೆಯರದು ಹಾಗೂ ಅಪ್ರಾಪ್ತ ವಯಸ್ಸಿನ ಬಾಲಕಿಯರದು ಶವಗಳು ಭೀಮಾಗೆ ಧರ್ಮಸ್ಥಳದಲ್ಲಿ ಇರುವಂತಹ ರಜತಾದ್ರಿ, ಗೋದಾವರಿ, ಸಾಕೇತ್, ನೇತ್ರಾವತಿ, ಗಂಗೋತ್ರಿ ಅಂಡ್ ನರ್ಮದಾ ಈ ಒಂದು ಹೆಸರಿರುವಂತಹ ಲಾಡ್ಜಸ್ ಅಲ್ಲಿ ಅವುಗಳ ರೂಮ್ಸ್ ಅಲ್ಲಿ ಸಿಗ್ತಾ ಇದ್ದಿದ್ದು. ಅಂಡ್ ಎಲ್ಲಾ ಲಾಡ್ಜಸ್ ದಣಿಗಳದ್ದು. ಇವಾಗ ನೀವ್ ಹೇಳ್ತಾ ಇದೀಯ ಇಷ್ಟು ಹೆಣಗಳು ದಣಿಗಳ ಲಾಡ್ಜ್ ಅಲ್ಲಿ ಸಿಗ್ತಾ ಇದ್ದು ಅಂತ. ಹಿಂಗೆ ಸಮೀರ್ ಆ ನಕಲಿ ಧರ್ಮಾಧಿಕಾರಿ ಇದಾನಲ್ವಾ, ಅವನ್ಗೆ ಹೋಗ್ಬಿಟ್ಟು ಕೇಳಿ ಅದೆಲ್ಲ ದಣಿಗಳು ಮಾಡಿಟ್ಟಿರುವಂತಹ ಕರ್ಮಕಾಂಡಗಳನ್ನು ನೀವಿನ್ನೂ ಆ ನಕಲಿ ದೇವಮಾನವ ವೀರೇಂದ್ರ ಜೈನ್ ಅಂಡ್ ಅವ್ರ ಇಡೀ ಕುಟುಂಬನ ಸಪೋರ್ಟ್ ಮಾಡ್ತೀರಾ ಅಂತಂದ್ರೆ ನಾಚಿಕೆ ಆಗ್ಬೇಕು ನಿಮ್ಗಳ ಜನ್ಮಕ್ಕೆ. ಸಮೀರ್, ನೀನು ಒಬ್ಬ ವ್ಯಕ್ತಿ ಮೇಲೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತಾ ಇದೆಯಲ್ಲ, ಅವರು ಯಾವ್ದೋ ಒಂದು ಮಸೀದಿಯ ಮುಲ್ಲ ಅಲ್ಲ. ಪದ್ಮಭೂಷಣ ಮತ್ತು ಪದ್ಮವಿಭೂಷಣದಂತ ಅಂತಾರಾಷ್ಟ್ರೀಯದಲ್ಲಿ ಮಾನ್ಯತೆ ಪಡೆದಿರುವಂತ ಒಬ್ರು ಅಟ್ ಪ್ರೆಸೆಂಟ್ ಪಾರ್ಲಿಮೆಂಟ್ ಮೆಂಬರ್ ಆಗಿರುವಂತ ಒಬ್ರು ದೊಡ್ಡ ವ್ಯಕ್ತಿ. ಹೇಗೆ ನೀನು ಅವ್ರ ಮೇಲೆ ಯಾವುದೇ ಕೇಸ್ಗಳು ಪ್ರೂವ್ ಆಗದೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತೀಯ? ಅವರು ಅದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗೆ ನಾನು ನಂಬಿರುವಂತ ಮಂಜುನಾಥ ಸ್ವಾಮಿಯ ದೇವಾಲಯದ ಧರ್ಮಾಧಿಕಾರಿಗಳು. ನಿಮ್ಗೇನು ಅವ್ರ ನೇಮ್ನ ಹಾಳು ಮಾಡ್ಬೇಕು, ಅವ್ರು ಮಾಡಿದ್ದಾರೆ ಅಂತ ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದೆಯಲ್ವಾ? ದಾಖಲೆಗಳು ತೋರಿಸು ಸ್ವಾಮಿ, ದಾಖಲೆ. ನಮಗ್ ದಾಖಲೆ ಬೇಕು. ನಿನ್ನ ಹತ್ರ ಗಂಡಸ್ತನ ಇತ್ತು ಅಂತಂದ್ರೆ, ನೀನು ಗಂಡಸೆ ಆಗಿದ್ರೆ, ನಮ್ಮ ವಿಕಾಸ್ ಅವರು ನಿನಗೆ ಓಪನ್ ಚಾಲೆಂಜ್ ಕೊಟ್ಟಿದ್ದಾರೆ. ನನ್ನ ಮಗನೇ, ನಿನಗೆ ತಾಕತ್ತಿದ್ರೆ ಡಾಕ್ಯುಮೆಂಟ್ಸ್ ನೆಲ್ಲ ತಗೊಂಡು ವಿತ್ ಪ್ರೂಫ್ ನಾನು ನೀವು ಚರ್ಚೆ ಕೂರೋಣ ಬಾ. ಅವ್ರ ಜೊತೆ ಹೋಗ್ಬಿಟ್ಟು ನಿನ್ನ ಹತ್ರ ಇರೋ ದಾಖಲೆಗಳನ್ನು ತೋರಿಸಿ ಚರ್ಚೆ ಕೂರು ವಿಡಿಯೋದಲ್ಲಿ. ನೀನ್ AI ಜನರೇಟೆಡ್ ವಿಡಿಯೋ ನಮಗ್ ಬೇಡಪ್ಪ, 1000 ಕ್ರಿಯೇಟ್ ಮಾಡ್ಬೋದು AI ಜನರೇಟೆಡ್ ವಿಡಿಯೋನ. ನಮಗ್ ಬೇಕಾಗಿರೋದು ಸಾಕ್ಷಿ. ಆ ಸಾಕ್ಷಿನ ಕೋರ್ಟ್ ಕೊಡು, ಇಲ್ಲ SIT ಕೊಡು. ನಿನ್ನ ಹತ್ರ ನೀನ್ ತೋರಿಸ್ತಾರ ಲೆವೆಲ್ ಸಾಕ್ಷಿ ಇಲ್ಲ ಅಂತ ನಾನು ಹೇಳ್ತೀನಿ. ಇಷ್ಟೆಲ್ಲ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದೆ ಬರ್ತೀನಿ, ಇವನ್ನ ಸ್ಕ್ಯಾಮ್ಗಳು, ಇವನ್ ಟಾರ್ಗೆಟ್ ಏನು ಅಂತ ತರ್ತೀನಿ. ನಿಮ್ ಮುಂದೆ ತರ್ತೀನಿ. ಚಾನಲ್ಗೆ ಯಾರು ಹೊಸಬ್ರು ಭೇಟಿ ಕೊಟ್ಟು ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಬೆಲ್ ಐಕಾನ್ ಸೆಟ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಬಿಟ್ಟರೆ ನಿಮ್ಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಅಂತ ಹೇಳ್ತಾ, ಸೊ ಜೈ ಹಿಂದ್, ಜೈ ಶ್ರೀರಾಮ್.